ಲಕ್ಷಾಂತರ ಭಕ್ತರ ಇಂದು ಮಹಾಗಣಪತಿ ಶೋಭಾಯಾತ್ರೆ ಯಶಸ್ವಿಯಾಗಿದೆ. ಯಶಸ್ವಿಗೊಳಿಸಿದ ನಾಡಿನ ಜನತೆಗೆ ಧನ್ಯವಾದಗಳು. ಹಾಗೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಜನರು ತಿಂಡಿ ತಿನಿಸುಗಳನ್ನ ತಿಂದು ಕಸದ ರಾಶಿಯನ್ನೇ ಹರಡಿರುವುದನ್ನು ಮತ್ತು ಚಪ್ಪಲಿ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಿರುವುದು ಮಾರನೇ ದಿನದ ಸ್ವಚ್ಛಗೊಳಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪೌರಕಾರ್ಮಿಕರಿಗೆ ಯಾವುದೇ ಭತ್ಯ ಇರುವುದಿಲ್ಲ. ಇವರುಗಳ ಕಷ್ಟಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸ್ಪಂದಿಸಬೇಕು ಹಾಗೂ ಪೌರಕಾರ್ಮಿಕರನ್ನು ವಿಶೇಷವಾಗಿ ಪರಿಗಣಿಸಿ ತಮ್ಮ ಸಮಿತಿಯಲ್ಲಿ ಚರ್ಚಿಸಿ ಈ ಪೌರಕಾರ್ಮಿಕರಿಗೆ ಅಂದಿನ ವಿಶೇಷ ಭತ್ಯೆ ಜೊತೆಗೆ ಪೌರಕಾರ್ಮಿಕರನ್ನು ಶೋಭಾಯಾತ್ರೆಯ ಒಂದು ದಿನದ ಮುಂಚೆ ಸನ್ಮಾನಿಸುವುದರ ಜೊತೆಗೆ ಗುರುತಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಇವರ ಶ್ರಮ ಅತ್ಯಂತ ಮುಖ್ಯ ಪಾತ್ರವಾಗಿರುವುದರಿಂದ ಪ್ರತಿಯೊಬ್ಬ ಪೌರಕಾರ್ಮಿಕರಿಗೆ ಅಂದರೆ ಹೊರಗುತ್ತಿಗೆ ಪೌರಕಾರ್ಮಿಕರಿಗೆ 20,000 ಹಾಗೂ ಕಾಯಂ ಪೌರಕಾರ್ಮಿಕರಿಗೆ 10,000 ಹಣದ ಸಹಾಯವನ್ನ ಮಾಡಬೇಕಾಗಿ ಹಾಗೂ ಅವರಿಗೆ ವಿಶೇಷವಾಗಿ ಗೌರವಿಸಬೇಕು ಎಂದು ಕರುನಾಡು ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಪದಾಧಿಕಾರಿಗಳು ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇತರರು ಇದ್ದರು. ಇನ್ನೂ ಶಕ್ತಿ ಧನ್ಯವಾದಗಳು. ಏನಂದರೆ ಈ ಥರದ ಎಷ್ಟೊಂದು ವಿಷಯಗಳಲ್ಲಿ ಹೋರಾಟ ಮಾಡ್ತಿದ್ದೀರಾ, ನೇತೃತ್ವ ತಗೊಂತಿದ್ದೀರಾ. ನಿಮ್ಮ ಜೊತೆ ಒಂದು ಪಡೆಯಂತೆ ಎಲ್ಲರಿಗೂ ಸಾಮಾಜಿಕ ವಿಚಾರಗಳ ಬಗ್ಗೆ ಬನ್ನಿ ಅಂತ ಕೂಡ ಸಂಖ್ಯಾಬಲ ಕೊರತೆ ಇಲ್ಲ, ಎಲ್ಲರಿಗೂ ಸಂಖ್ಯಾಬಲ ಅಲ್ಲ. ಸಂಖ್ಯಾಬಲ ಪ್ರಾರಂಭದಲ್ಲಿ ಕಡಿಮೆ ಎಲ್ಲರಿಗೂ ಇರೋದು. ನಮ್ಮ ಕಮಿಟ್ಮೆಂಟ್ ಬೆಳೆಯೋದು ಏನಾದರೂ ತೋರಿಸ್ಕೊಂಡಿದ್ದೀವಿ. ಈಗ